ಎಂಥ ವಿಷ ಜಂತು ಅಂತ ಗೊತ್ತಿದ್ದು ಈ ವಿಷಯದ ಬಗ್ಗೆ ಓಡಾಡೋದು ನನಗೆ ಸರಿ ಅನ್ನಿಸ್ತಿಲ್ಲ ಮಾವ. ಅವಳಿಂದ ನಾಳೆ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಹುಚ್ಚುಡುಗಿ ಅವಳಿಂದ ನನ್ನನ್ನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ ತುಳಸಿ. ಈ ದತ್ತನ ದೇಹಕ್ಕೆ ವಯಸ್ಸಾಗಿದೆಯೇ ಹೊರತು ಅವನ ಬುದ್ಧಿಗೆ ಧೈರ್ಯಕ್ಕೆ ವಯಸ್ಸಾಗಿಲ್ಲ. ಕೆಟ್ಟ ಮನಸ್ಸಿರೋರು ತಾವೇ ಬುದ್ಧಿವಂತರು ಅಂತ ಅಂದ್ಕೊಂಡು ಕುತಂತ್ರಗಳನ್ನು ಹೂಡ್ತಾರೆ. ಆದರೆ ಒಳ್ಳೆ ಮನಸ್ಸಿರೋರು ಸಡ್ಡು ಹೊಡೆದು ನಿಂತರೆ ಆ ಕುತಂತ್ರಗಳನ್ನೆಲ್ಲ ತಳಕೆಳಕು ಮಾಡುವಂಥ ತಂತ್ರಗಳನ್ನು ಹೂಡ್ತಾರೆ. ನೀನು ನನ್ನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಆ ಫೋಟೋ ಇದೆ ಅಂತಂದ್ಯಲ್ಲ, ಅದನ್ನು ಕೊಡು. ಈಗ ಆಟ ಶುರುವಾಗತ್ತೆ. ಹೋರಾಟ ನಮ್ಮದು, ಪರದಾಟ ಅವ್ರದ್ದು. ಹೇಳು ತುಳಸಿ, ಏನದು? ಯಾವ ಹೆದರಿಕೆನೂ ಇಲ್ಲದೆ ಹೇಳು. ನೋಡು, ಇಡೀ ಪ್ರಪಂಚನೇ ನಿನ್ನ ಎದುರಿಗೆ ನಿಂತರೂ ಕೂಡ ನಾನು ನಿನಗೆ ಬೆಂಗಾವಲಾಗಿ ಇರ್ತೀನಿ. ಈ ವಿಷಯನ ನಿಮ್ಮ ಹತ್ರ ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಇದನ್ನು ನೀವು ಹೇಗೆ ತಗೋತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ನಿಮ್ಮ ಹತ್ರ ಹೇಳ್ಕೊಂಡ್ರೇನೆ ಸಮಾಧಾನ. ಅದು ದತ್ತ, ದಂಡಪಿಂಡ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಯಾಕಿಷ್ಟು ತೊಡಗೋಗಿರೋದು? ನೀವು ಬರ್ತೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಓಹೋ, ಏನ್ ನಾನು ಹೇಳಿಬಿಟ್ಟಿದ್ದಿದ್ರೆ ನೀನು ನಿನ್ನ ಹೆಗಲ ಮೇಲೆ ನನ್ನ ಹೊತ್ಕೊಂಡು ಬಂದ್ಬಿಡ್ತಿದ್ದೆ ಅಲ್ವಾ? ತಲೆ ಮೇಲೆ ಹೊತ್ಕೊಂಡು ಬರ್ತಿದ್ದೆ ತಾತ. ಅಂತೂ ನಮ್ಗೆಲ್ಲ ಸರ್ಪ್ರೈಸ್ ಕೊಟ್ಬಿಟ್ರಿ ನೀವು. ನಾನು ಬಂದಿದ್ದು ಕೆಲವರಿಗೆ ಸರ್ಪ್ರೈಸು, ಇನ್ನು ಕೆಲವರಿಗೆ ಶಾಕ್. ನಿಮ್ಮ ಮಾತುಗಳಿಗೆ ಎರಡೆರಡು ಅರ್ಥ ಇರುತ್ತೆ. ಅದರ ಒಳರ್ಥ ತಿಳ್ಕೊಳ್ಳೋದು ಭಾಳ ಕಷ್ಟ. ಒಟ್ಟಲ್ಲಿ ನನ್ನ ಮಗಳು ಮದುವೆ ಸಮಯಕ್ಕೆ ನೀವು ಬಂದಿದ್ದು ನನಗಂತೂ ತುಂಬ ಸಂತೋಷ ಆಯಿತು. ಆಗಲಿ, ನಿಮ್ಮ ಮಗಳ ಮದುವೆ ಆಗ್ತಿರೋದು ನನಗೂ ಸಂತೋಷನೇ. ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ, ಅದು ಮುಗಿಯಲಿ. ಅದು ಮುಗಿದ ಮೇಲೆ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಕೊಡ್ತೀನಿ ನಾನು. ಸರಿ, ನೀವು ತಾಯಿ ಆಗ್ತಿರೋ ವಿಷಯನ ದತ್ತ ಅವ್ರಿಗೆ ಹೇಳಿದ್ದೀರಾ? ನಾಳೆ ಅದೇನೋ ಶಾಸ್ತ್ರ ನಡೀತಿದೆ ಅಂತಂದ್ರಲ್ಲ, ನಾನು ಮನೆಗೆ ಬರ್ತೀನಿ, ಆಮೇಲೆ ಮಾತಾಡೋಣ. ಆಗ್ಬಹುದಾ? ಸರಿ ಮಾವ, ಹಾಗೆ ಆಗಲಿ. ಓಕೆ. ದಂಡಪಿಂಡ, ಅದೇನೋ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತಂತಿದ್ಯಲ್ಲ, ಈಗ ಇಲ್ಲಿ ನನ್ನ ತಲೆ ಮೇಲೆ ಹೊತ್ಕೊಂಡ್ರೆ ಮನೆ ಒಳಗೆ ಇಳಿಸ್ಬೇಕು, ಆಯ್ತಾ? ಅಯ್ಯೋ ಮಾವ, ಸುಮ್ಮನಿರಿ, ಅವನು ಆಮೇಲೆ ಮಾಡಿದ್ರು ಮಾಡೋಣ. ನಡಿ ಬರ್ತೀನಿ. ಹೋಗಿ ಬರ್ತೀನಿ. ಹೇಗದು ಬಿತ್ತು ಈ ದತ್ತನಿಗೆ ಭಯನಾ? ಏನು ನೀವು ನನಗೆ ಬಾಡಿ ಗಾರ್ಡು, ನೀವು ಸತ್ತ ತಕ್ಷಣ ನಾನು ಭಯ ಪಟ್ಬಿಡ್ಬೇಕಾ? ಸಾಯೋವರೆಗೂ ಗಟ್ಟಿ ಮುಟ್ಟಾಗಿರ್ಬೇಕು, ನರಳಬಾರ್ದು ಅಂತ ನಾ ಹೇಳಿದ್ದು ಅಷ್ಟೇನೆ.
ಸಾಯೋ ಕಾಲದಲ್ಲಿ ನಾವು ನರಳ್ತಾ ಇದ್ರೆ ನಮ್ಮ ಮಕ್ಕಳಿಗೆ ಕಷ್ಟ ಆಗತ್ತಲ್ವ. ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬಾರ್ದು ಅಂತ ನಾನು ಹೇಳಿದ್ದೆ ಅಷ್ಟೇ. ಎಂಥ ಒಳ್ಳೆ ಮನಸ್ಸದತ್ತ ನಾನು ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀರಿ, ಮನಸ್ಸಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ ನನಗೆ. ಮುಂದಿನ ಜನ್ಮ ಅಂತಂದಿದ್ರೆ ನಿಮಗೆ ಮಗನಾಗೋ ತಮ್ಮನಾಗೋ ಹುಟ್ಟಿ ನಿಮ್ಮ ಋಣ ತೀರಿಸ್ತೇನೆ. ಮತ್ತೆ ಮತ್ತೆ ಅದೇ ಮಾತಾ. ಈ ಜನ್ಮದಲ್ಲಿ ನನ್ನ ಜೊತೆ ಹಾಕಿರೋದು ಅಷ್ಟು ಸಾಕು. ಓಕೆ, ನಾನು ಬದುಕಿರೋವರೆಗೂ ನೀವು ಬದುಕಿರ್ಬೇಕು. ಬರೀ ಬದುಕಿರೋದಷ್ಟೇ ಅಲ್ಲ, ನನ್ನ ಹಾಗೆ ಗಟ್ಟಿ ಮುಟ್ಟಾಕಿರ್ಬೇಕು. ಏನು ಇನ್ನೊಂದು ಸಲ ಏನಾದ್ರು ಸಾಯ್ತೀನಿ ಅಂತಂದ್ರೆ ಜಗತ್ ಬಾರಿಸ್ಬಿಡ್ತೀನಿ. ಹಾಗಲ್ಲ, ಏನೋ ಮನ್ಸಿಗೆ ಬಂತು ಹೇಳ್ಬಿಟ್ಟೆ. ಇವತ್ತಲ್ಲ ನಾಳೆ ಸಾಯಲೇಬೇಕಲ್ಲ. ಶುರು ಮಾಡಿದ್ರೆ ಮತ್ತೆ ಓ ನೀವು ಹೀಗೆ ಹೇಳಿದ್ರೆ ಕೇಳೋದಿಲ್ಲ ಅಂತ ಕಾಣುತ್ತೆ ನಿಮಗೆ. ನೋಡಿ, ಹೊಡಿಯೋದೆಲ್ಲ ಇಟ್ಕೋಬೇಡಿ, ನಾನೇನು ಸಣ್ಣ ಮಗು ಅಲ್ಲ. ಓಹೋ, ಅಂದ್ರೆ ಏನು ದೊಡ್ಡ ಮನುಷ್ಯರ ನೀವು? ಮತ್ ಬುದ್ಧಿ ಹೇಳಿದ್ರೆ ನೀವು ಕೇಳೋದಿಲ್ವಲ್ಲಪ್ಪ. ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಅದಕ್ಕೆ ನಿಮಗೆ